ಸಹಕಾರಿ ಕೃಷಿ ಚಾನೆಲ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಸಹಕಾರಿಗಳೇ ಮತ್ತು ರೈತ ಬಾಂಧವರೇ, ದೇಶದಲ್ಲಿ ಬೃಹತ್ ಪ್ರಮಾಣದ ಬೀಜ ಸಂಗ್ರಹಣೆ ಸಹಕಾರಿ ಸಂಸ್ಥೆಯನ್ನ ಪ್ರಾರಂಭಿಸಲಾಗಿದೆ. ಈ ಭಾರತೀಯ ಬೀಜ ಸಂಗ್ರಹಣೆ ಸಹಕಾರಿ ಸಂಸ್ಥೆಯಿಂದ ದೇಶದ ರೈತರಿಗೆ ಏನು ಪ್ರಯೋಜನ, ಈ ಸಂಸ್ಥೆಯ ಉದ್ದೇಶಗಳೇನು, ಈ ಸಂಸ್ಥೆಯನ್ನ ಯಾರು ಪ್ರಾರಂಭಿಸಿದ್ರು, ಇದರ ಆಡಳಿತ ಮಂಡಳಿಯಲ್ಲಿ ಯಾರ್ಯಾರು ಇದ್ದಾರೆ, ಇದರಿಂದ ಬಹುರಾಷ್ಟ್ರೀಯ ಬೀಜ ಕಂಪನಿಗಳು ರೈತರಿಗೆ ವಂಚಿಸುವುದನ್ನ ತಪ್ಪಿಸಬಹುದಾ, ಅಂತಾರಾಷ್ಟ್ರೀಯ ಕೃಷಿ ಭಯೋತ್ಪಾದನೆಗೆ ಈ ಸಂಸ್ಥೆ ಅಂಕುಶವನ್ನ ಹಾಕಬಹುದಾ ಎನ್ನುವುದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಸಹಕಾರಿಗಳೇ ಮತ್ತು ರೈತ ಬಾಂಧವರೇ, ಭಾರತ ಸರ್ಕಾರ ಸಹಕಾರಿ ಮಂತ್ರಾಲಯವನ್ನ ಸ್ಥಾಪಿಸಿದ ನಂತರ ಸಹಕಾರಿ ಚಳುವಳಿಗೆ ಸಂಬಂಧಿಸಿದ ಚಟುವಟಿಕೆಗಳಿಗೆ ದೇಶದಲ್ಲಿ ಹೆಚ್ಚಿನ ಚುರುಕುತನವನ್ನ ತಂದಿದೆ. ಇದರಲ್ಲಿ ಭಾರತೀಯ ಬೀಜ ಸಹಕಾರಿ ಸಮಿತಿ ಲಿಮಿಟೆಡ್ ಎಂಬ ಸಂಸ್ಥೆಯನ್ನ ಪ್ರಾರಂಭಿಸಿದೆ. ಈ ಸಂಸ್ಥೆಯ ಉದ್ದೇಶಗಳೇನು ಅಂದ್ರೆ, ಬೀಜಗಳ ಉತ್ಪಾದನೆ, ಸಂಗ್ರಹಣೆ, ಸಂಸ್ಕರಣೆ ಮತ್ತು ವಿತರಣೆ, ಹಾಗೆ ದೇಶದಲ್ಲಿ ಸಾಂಪ್ರದಾಯಿಕ ಪಾರಂಪರಿಕ ಬೀಜಗಳು ಹೇರಳವಾಗಿದೆ. ಅಂತಹ ಬೀಜಗಳ ಸಂಸ್ಕರಣೆ, ಸಂಶೋಧನೆಯನ್ನ ಮಾಡೋದು ಕೂಡ ಇದರ ಉದ್ದೇಶ. ಜೊತೆಗೆ ದೇಶದಾದ್ಯಂತ ಬೀಜಗಳ ಸಂಗ್ರಹಣೆಗೆ ಗೋದಾಮುಗಳನ್ನು ನಿರ್ಮಾಣ ಮಾಡೋದು, ಅವುಗಳನ್ನ ನಿರ್ವಹಣೆ ಮಾಡೋದು ಕೂಡ ಈ ಸಂಸ್ಥೆಯ ಮುಖ್ಯ ಉದ್ದೇಶ. ಹಾಗಾದ್ರೆ ಭಾರತೀಯ ಬೀಜ ಸಹಕಾರಿ ಸಮಿತಿ ಲಿಮಿಟೆಡ್ ಅನ್ನ ಸ್ಥಾಪನೆಯನ್ನ ಯಾರು ಮಾಡಿದ್ರು? ರೈತ ಬಾಂಧವರೇ, ಭಾರತ ಸರ್ಕಾರದ ಸಹಾಯಧನದೊಂದಿಗೆ ಇಫ್ಕೋ, ಕ್ರಿಪ್ಕೋ, ನಫೆಡ್ ಅಂದ್ರೆ ರಾಷ್ಟ್ರೀಯ ಕೃಷಿ ಉತ್ಪನ್ನ ಸಹಕಾರಿ ಮಹಾಮಂಡಳ, ಹಾಗೆ NDDB ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಮತ್ತು NCDC ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಈ 5 ಸಂಸ್ಥೆಗಳು ತಲಾ 50 ಕೋಟಿ ಬಂಡವಾಳದಂತೆ ಒಟ್ಟು 250 ಕೋಟಿ ಬಂಡವಾಳವನ್ನು ಹೂಡಿ ಈ ಸಂಸ್ಥೆಯ ಪ್ರವರ್ತಕರಾಗಿದ್ದಾರೆ. ಜೊತೆಗೆ ದೇಶದಾದ್ಯಂತ ಇರುವ ರಾಜ್ಯ ಮಾರಾಟ ಸಹಕಾರ ಸಂಘಗಳು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿಂದ ಷೇರುಗಳನ್ನು ಸಂಗ್ರಹಿಸಲಾಗಿದೆ. ಹೀಗೆ 500 ಕೋಟಿ ಮೂಲ ಬಂಡವಾಳದೊಂದಿಗೆ 2024 ಜುಲೈ 31ರಿಂದ ಬಹುರಾಜ್ಯ ಸಹಕಾರ ಕಾಯ್ದೆಯನ್ವಯ ತನ್ನ ಕಾರ್ಯಾರಂಭವನ್ನ ಪ್ರಾರಂಭಿಸಿದೆ. ಹಾಗಾದ್ರೆ ಇದರ ಆಡಳಿತ ಮಂಡಳಿಯಲ್ಲಿ ಯಾರ್ಯಾರಿದ್ದಾರೆ? ಇಫ್ಕೋದ ಮಾರ್ಕೆಟಿಂಗ್ ಡೈರೆಕ್ಟರ್ ಆದಂತಹ ಶ್ರೀ ಯೋಗೀಂದರ್ ಕುಮಾರ್ ಅವರು ಇದರ ಅಧ್ಯಕ್ಷರಾಗಿದ್ದಾರೆ. ಕ್ರಿಪ್ಕೋದ ಅಧ್ಯಕ್ಷರಾದಂತಹ ಚಂದ್ರಪಾಲ್ ಸಿಂಗ್ ಇದರ ನಿರ್ದೇಶಕರು. ನಫೆಡ್ನ ವಿಜೇಂದ್ರ ಸಿಂಗ್ ಮತ್ತು NDDBಯ ಅಧ್ಯಕ್ಷರಾದಂತಹ ಶ್ರೀ ಮಹೇಶ್ ಶಾ ಮತ್ತು NCDCಯ ಮಾರ್ಕೆಟಿಂಗ್ ಡೈರೆಕ್ಟರ್ ಆದಂತಹ ಶ್ರೀ ಪಂಕಜ್ ಬನ್ಸಾಲ್ ಕೂಡ ಇದರ ನಿರ್ದೇಶಕರುಗಳಾಗಿದ್ದಾರೆ. ಹೀಗೆ ರಚನೆಯಾದಂತಹ ಆಡಳಿತ ಮಂಡಳಿಯಿಂದ ತನ್ನ ವ್ಯವಹಾರವನ್ನ ನಡೆಸ್ತಾ ಇದೆ. ಇದರಿಂದ ರೈತರಿಗೆ ಏನು ಉಪಯೋಗ? ಸಹಕಾರಿಗಳೇ ಮತ್ತು ರೈತ ಬಂಧುಗಳೇ, ಭಾರತದಲ್ಲಿ ರೈತರ ಸ್ವಾವಲಂಬನೆಯ ಕೃಷಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡುವುದು, ಬಹುರಾಷ್ಟ್ರೀಯ ಕಂಪನಿಗಳ ಅವಲಂಬನೆಯನ್ನ ಹೆಚ್ಚಿಸದಂತೆ ತಡೆಯುವುದು, ಹಾಗೆ ಭಾರತದಾದ್ಯಂತ ಪಾರಂಪರಿಕ ಮತ್ತು ಸಾಂಪ್ರದಾಯಿಕ ಕೃಷಿ ಸಾಕಷ್ಟು ಇದ್ದರೂ ದೇಶದ ರೈತರು ಆಧುನಿಕ ಕೃಷಿ ಕಡೆ ಹೊರಟಿದ್ದಾರೆ ಮತ್ತು ಹೋಗುವಂತೆ ಮಾಡಲಾಗಿದೆ. ಹಾಗಾಗಿ ಈ ಸಾಂಪ್ರದಾಯಿಕ ಮತ್ತು ಪಾರಂಪರಿಕ ಕೃಷಿಯ ಸೊಗಡನ್ನ ಉಳಿಸುವ, ಬೆಳೆಸುವ ಮೂಲ ಕಾರ್ಯವನ್ನು ಕೂಡ ಮಾಡುತ್ತೆ. ಅಂತಹ ಬೀಜಗಳ ಸಂಗ್ರಹಣೆ ಮತ್ತು ಸಂಶೋಧನೆಯನ್ನು ಕೂಡ ಇದು ಮಾಡುತ್ತೆ. ಮತ್ತು ರೈತರಿಗೆ ಹೈಬ್ರಿಡ್ ಬೀಜಗಳ ಸಂಗ್ರಹಣೆ, ಸಂಸ್ಕರಣೆ ಮತ್ತು ಅಗತ್ಯವಿರುವ ರೈತರಿಗೆ ಪ್ರಾಥಮಿಕ ಸಹಕಾರ ಸಂಘಗಳ ಮೂಲಕ ವಿತರಿಸುವ ವ್ಯವಸ್ಥೆಯನ್ನ ಮಾಡುತ್ತೆ. ರೈತರಿಗೆ ಹತ್ತಿರದಲ್ಲೇ ಬೀಜಗಳು ದೊರೆಯುವಂತೆ ದೇಶಾದ್ಯಂತ ಅಗತ್ಯವಿರುವಲ್ಲಿ ಬೀಜ ಸಂಗ್ರಹಣೆ ಗೋದಾಮುಗಳನ್ನು ನಿರ್ಮಾಣ ಮಾಡಿ ರೈತರಿಗೆ ಸಹಕರಿಸುವುದು, ರೈತರ ಉಪಯೋಗಕ್ಕೆ ನೀಡುವುದು ಇದರ ಕಾರ್ಯಗಳು. ಕೃಷಿ ಭಯೋತ್ಪಾದನೆ ಅಂದ್ರೆ ಏನು? ಅಮೆರಿಕದ ಡೆಟ್ರಾಯ್ಟ್ ಏರ್ಪೋರ್ಟ್ ನಲ್ಲಿ ಸ್ಪಷ್ಟ ಮಾಹಿತಿಯನ್ನ ಆಧರಿಸಿ ಚೀನಾದಿಂದ ಬಂದಿದ್ದ ಯಾಂಗಿಂಗ್ ಚಾಯ್ನ್ ಮತ್ತು ಜುಯಾಂಗ್ ಲುಯಿ ಈ ಇಬ್ಬರನ್ನ ವಿಚಾರಣೆಗೆ ಒಳಪಡಿಸಿದಾಗ ಆಘಾತಕಾರಿ ಸತ್ಯಗಳು ಹೊರಬಂದಿತ್ತು. ಇವರು ಪೆಸೋರಿಯಂ ಗ್ರೆನೋರಿಯಂ ಫಂಗಸ್ಗಳನ್ನ ಕಳ್ಳ ಮಾರ್ಗದ ಮೂಲಕ ಅಮೆರಿಕಕ್ಕೆ ತಂದಿದ್ರು. ಈ ಪೆಸೋರಿಯಂ ಗ್ರೆನೇರಿಯಂ ಫಂಗಸ್ ಗೋಧಿ,
ಬಾರ್ಲಿ, ಜೋಳ, ಭತ್ತದಂತಹ ಬೆಳೆಗಳಲ್ಲಿ ಅಪಾರ ಹಾನಿಯನ್ನ ಉಂಟು ಮಾಡುವಂತಹ ಫಂಗಸ್ಗಳಾಗಿದ್ದು, ಇದು ಅಮೆರಿಕದ ಮೇಲೆ ಚೀನಾ ಸಾರಿರುವ ಅಗ್ರಿ ಟೆರರಿಸಂ ಎಂಬ ಸುದ್ದಿಗಳು ಇತ್ತೀಚೆಗೆ ಭಾರಿ ಹರಿದಾಡಿದುವು. ಹಾಗೆಯೇ ನಮ್ಮ ದೇಶದಲ್ಲಿ ಈ ಹಿಂದೆ ಬಿಟಿ ಬದನೆ ಬಗ್ಗೆ ಮತ್ತು ಕೆಲವು ಕುಲಾಂತರಿ ತಳಿಗಳ ಬೀಜಗಳ ಬಗ್ಗೆ ಗಲಾಟೆಗಳು ನಡೆದಿದ್ವು. ಈ ಕುಲಾಂತರಿ ತಳಿ ಅಂದ್ರೆ ಟರ್ಮಿನೇಟರ್ ತಂತ್ರಜ್ಞಾನ ಅಥವಾ ಜೀವಶಾಸ್ತ್ರೀಯವಾಗಿ ಮಾರ್ಪಡಿಸಲಾದ ಅಂದ್ರೆ ಜೆನೆಟಿಕ್ ಮಾಡಿಫೈಡ್ ಬೀಜಗಳಾಗಿದ್ದು, ಈ ಬೀಜಗಳಿಂದ ಬೆಳೆದ ಬೆಳೆಗಳಲ್ಲಿ ಹೊಸ ಬೀಜಗಳು ಅನುಪಯುಕ್ತವಾಗಿರುತ್ತವೆ. ಅಂದ್ರೆ ರೈತರು ಅವುಗಳಿಂದ ಮತ್ತೆ ಬಿತ್ತನೆ ಮಾಡಲು ಸಾಧ್ಯವಿಲ್ಲ. ಇವುಗಳನ್ನ ಜೈವಿಕ ನಿರ್ಬಂಧಿತ ತಂತ್ರಜ್ಞಾನ ಜೆನೆಟಿಕ್ ಯೂಸ್ ರಿಸ್ಟ್ರಿಕ್ಷನ್ ಟೆಕ್ನಾಲಜಿ ಗ್ರೂಟ್ ಅಂತಾರೆ. ಈ ತಂತ್ರಜ್ಞಾನದಿಂದ ಬೀಜಗಳಲ್ಲಿ ಸ್ವಯಂನಾಶಕ ಜೀನ್ ಅನ್ನ ಸೇರಿಸಿರ್ತಾರೆ. ಅದು ಬೆಳೆಯಲ್ಲಿನ ಬೀಜದ ಮೊಳಕೆಯೊಡೆಯುವ ಕ್ಷಮತೆಯನ್ನ ಇಲ್ಲದಂತೆ ಮಾಡುತ್ತೆ. ಇದರಿಂದ ರೈತರು ಪ್ರತಿ ವರ್ಷ ಹೊಸ ಬೀಜಗಳನ್ನ ಕಂಪನಿಗಳಿಂದಲೇ ಖರೀದಿಸಬೇಕಾಗತ್ತೆ. ಕಂಪನಿಗಳಿಗೆ ನಿರಂತರ ವ್ಯಾಪಾರ ಲಾಭ ನಡೀತಾ ಇರುತ್ತೆ. ಈ ತರದ ಬಹುರಾಷ್ಟ್ರೀಯ ಬೀಜ ಕಂಪನಿಗಳು ಬಿತ್ತನೆ ಬೀಜಗಳ ಮೇಲೆ ಸ್ವಾಧೀನತೆಯನ್ನ ಕಾಯ್ದುಕೊಳ್ಳುತ್ತವೆ. ಈ ತರಹದ ಕುಲಾಂತರಿ ತಳಿಯ ಬೀಜಗಳ ವಂಶವಾಹಿಗಳು ಪಕ್ಕದ ಹೊಲದಲ್ಲಿರುವ ರೈತರ ಬೆಳೆಯಲ್ಲಿ ಬೀಜಗಳಲ್ಲಿ ಮೊಳಕೆ ಬರದಂತಹ ಸಮಸ್ಯೆಯನ್ನು ಕೂಡ ಸೃಷ್ಟಿಸಬಹುದು. ಇದರಿಂದ ರೈತರ ಬಿತ್ತನೆ ಬೀಜದ ಸ್ವಾತಂತ್ರ್ಯವನ್ನ ಕಳೆದುಕೊಳ್ಬಹುದು. ಸ್ವಂತ ಬಿತ್ತನೆ ಬೀಜ ಉಳಿಸಿಕೊಳ್ಳುವ ಪರಂಪರೆಯು ಕೂಡ ನಾಶವಾಗಬಹುದು. ರೈತರು ಪ್ರತಿ ವರ್ಷ ಬಹುರಾಷ್ಟ್ರೀಯ ಕಂಪನಿಗಳ ಅವಲಂಬಿತ ಆಗ್ಬೇಕಾಗತ್ತೆ. ಇದರಿಂದ ಪ್ರಕೃತಿ, ಪರಿಸರ ಹಾಗೆ ಸ್ಥಳೀಯ ಜೀವ ವೈವಿಧ್ಯತೆಗಳಿಗೆ ಅಪಾಯ ಅಂತೂ ಇದ್ದೇ ಇದೆ. ಒಟ್ಟಾರೆ ಟರ್ಮಿನೇಟರ್ ಕುಲಾಂತರಿ ಬೀಜಗಳು ಎಂದ್ರೆ ಒಂದೇ ಬಾರಿಗೆ ಮಾತ್ರ ಉಪಯೋಗಕ್ಕೆ ಬರಬಹುದಾದಂತಹ ಬೀಜಗಳು. ಈಗಾಗಲೇ ಭಾರತದಲ್ಲಿ ಕುಲಾಂತರಿ ಬೀಜಗಳ ಉತ್ಪಾದನೆ, ಮಾರಾಟಗಳನ್ನ ನಿಷೇಧಿಸಲಾಗಿದೆ. ಹಾಗಂದ ಮಾತ್ರಕ್ಕೆ ಅವುಗಳನ್ನು ಸುಳುವಿಕೆ ಇರೋದೇ ಇಲ್ಲ ಅಂತ ಹೇಳೋದಕ್ಕಾಗಲ್ಲ. ಹಾಗೆಯೇ ಕೃಷಿ ಭಯೋತ್ಪಾದನೆ ಕೂಡ ನಮ್ಮ ದೇಶಕ್ಕೆ ಬರಬಹುದಾದಂತಹ ಅಪಾಯ ಕೂಡ ಇದ್ದೇ ಇದೆ. ಈ ಎಲ್ಲ ತೊಂದರೆಗಳನ್ನ ಪರಿಹರಿಸುವುದಕ್ಕಾಗಿ ದೇಶದಲ್ಲಿ ರೈತರಿಗೆ ಸಮರ್ಪಕ ಮತ್ತು ವ್ಯವಸ್ಥಿತವಾಗಿರುವ ಬೀಜ ಸಂಗ್ರಹಣೆ, ಸಂಸ್ಕರಣೆಗೆ ಮತ್ತು ಸಂಶೋಧನೆಗೆ ಹಾಗೂ ವಿತರಣೆಗೆ ಒಂದು ದೊಡ್ಡ ಪ್ರಮಾಣದ ವ್ಯವಸ್ಥೆಯನ್ನ ಭಾರತೀಯ ಬೀಜ ಸಹಕಾರಿ ಸಮಿತಿ ಲಿಮಿಟೆಡ್ ಸ್ಥಾಪನೆಯ ಮೂಲಕ ಹಾಗೆಯೇ ಆಗುತ್ತೆ ಎಂಬ ನಂಬಿಕೆಯಿಂದ ಈ ಸಂಸ್ಥೆಯನ್ನ ರೈತರ ಸಂಸ್ಥೆಗಳಿಂದಲೇ ರೈತರಿಗೋಸ್ಕರ ಸ್ಥಾಪನೆಯಾಗಿದೆ. ಎಲ್ಲ ರೈತ ಬಾಂಧವರು, ಸಹಕಾರಿಗಳ ಪರವಾಗಿ ಆ ಸಂಸ್ಥೆ ಯಶಸ್ವಿಯಾಗಿ ತನ್ನ ಉದ್ದೇಶಗಳನ್ನ ಈಡೇರಿಸಲಿ, ರೈತರ ಬಾಳು ಬೆಳಗಲಿ ಅಂತ ಕೇಳ್ಕೊಳ್ತಾ ಈ ವಿಷಯವನ್ನ ಮುಗಿಸ್ತಾ ಇದ್ದೇವೆ. ಮುಂದೆ ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಎಲ್ಲ ಸಹಕಾರಿಗಳಿಗೂ ಮತ್ತು ರೈತ ಬಾಂಧವರಿಗೂ ನಮಸ್ಕಾರಗಳು.